ಗುರು ವಂದನೆಯನ್ನ ಮಾಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಹಾಗೆ ಎಲ್ಲ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿನ್ನೆ ಕ್ಲಾಸ್ ಅಲ್ಲಿ ನೀವು ಅದನ್ನ ಆಭಾಮಂಡಲ ಏನು ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ನಾವು ಹೌದಲ್ವಾ? ಆಭಾಮಂಡಲ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ನಾವು ಅದನ್ನ ರಕ್ಷಣೆಯನ್ನ ಮಾಡ್ಬೇಕಾದ್ರೆ ಮೊದಲನೇದಾಗಿ ಏಳು ಎನರ್ಜಿ ಸೆಂಟರ್ಸ್ ಗಳಿರುತ್ತೆ ಅಂತ ಗೊತ್ತಾಗಿದೆ. ಅದನ್ನ ಬಿಟ್ರೆ ಸೆಕೆಂಡ್ ಲೆವೆಲ್ ಅಲ್ಲಿ ಇರುವಂತಹ ಎನರ್ಜಿ ಸೆಂಟರ್ಸ್ ಗಳು ಯಾವುದು ಅಂತ ಹೇಳಿದ್ರೆ ಶರೀರದಲ್ಲಿರುವಂತಹ 24 ಬಿಂದುಗಳು. ಅದು ಯಾವ್ಯಾವ್ದು ಅಂತ ಹೇಳಿ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಕಳ್ಸ್ಕೊಟ್ಟಿದ್ದೇನೆ. ನೀವು ಆ 24 ಬಿಂದುಗಳನ್ನ ನಿಮ್ಗೆ ಸಮಯ ಸಿಕ್ಕಿದಾಗೆಲ್ಲ ನೀವೇನ್ ಮಾಡ್ಬೇಕು ಅಂದ್ರೆ ಹೀಲಿಂಗ್ ಅನ್ನ ನೀವು ಮಾಡ್ಕೊಳ್ತಾ ಬರ್ಬೇಕು. ಇರೋದೇನು ಎನರ್ಜಿಗಳಿರೋದು ಎರಡೇ, ಒಂದು ಬ್ಲ್ಯಾಕ್ ಇನ್ನೊಂದು ವೈಟ್. ಯಾವುದೇ ನಕಾರಾತ್ಮಕ ಎನರ್ಜಿ ಇದ್ರು ನಾವು ನೋಡ್ಬೇಕಾಗಿರೋದೇನು ಬ್ಲ್ಯಾಕ್ ಅಂತ ಹೇಳಿ, ಪರಮಾತ್ಮನ ಎನರ್ಜಿಯನ್ನು ನೋಡ್ಬೇಕಾಗಿರೋದು ನಾವೇನು ವೈಟ್ ಅಂತ ಹೇಳಿ. ಅದ್ ಎರಡೇ ಇರೋದು. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಬಂದ್ರೆ ಇರುವಂತದ್ದು ಯಾವ್ದಂದ್ರೆ ಗೋಲ್ಡನ್ ಲೈಟ್, ಅಲ್ಟಿಮೇಟ್ ಆಗಿರುವಂತಹ ಲೈಟ್ ಇರುವಂತದ್ದು. ನಾವೀಗ ನಮ್ಮ ಶರೀರವನ್ನ ನಾವು ಹೀಲಿಂಗ್ ಮಾಡ್ಕೊಳ್ಬೇಕಾದ್ರೆ 24 ಶರೀರದ ಪಾರ್ಟ್ ಗಳನ್ನ ನಾವು ಹೀಲಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಕೈಗಳನ್ನ ನಾವು ಚಾರ್ಜ್ ಮಾಡ್ಕೊಳ್ಬೇಕು. ಸಿಂಬಲ್ಸ್ ಗಳು ಹೇಳ್ಕೊಡ್ತೀನಿ, ಮುಂದೆ ಸಿಂಬಲ್ಸ್ ಗಳು ಬರುತ್ತೆ. ಅದ್ ಸಿಂಬಲ್ಸ್ ಗಳು ಬಂದಾದ್ಮೇಲೆ ಏನ್ ಮಾಡ್ಬೇಕು, ನಾವು ರೇಖಿ ಮಾತೆಯನ್ನೆಲ್ಲ ನಾವು ಇನ್ವೈಟ್ ಮಾಡ್ಕೊಳ್ಬೇಕು. ಗುರುನ ಈ ರೀತಿ ಗುರು ವಂದನೆಯನ್ನ ನಾವು ಮಾಡ್ಕೊಳ್ತೇವೆ. ಮಾಡಾದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಎರಡೂ ಕೈಗಳನ್ನ, ಮೊದಲನೇದು ಪಾರ್ಟ್ ಬಿಂದು ಎಲ್ಲಿ ಬರುತ್ತೆ, ನಮ್ಮ ಹಣೆ ಹತ್ರ ಬರುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಏನ್ ಮಾಡ್ಬೇಕು, ನಮ್ಮ ಎರಡೂ ಕೈಗಳನ್ನು ನಾವು ಇಲ್ಲಿ ಇಟ್ಕೊಳ್ಬೇಕು. ಹಳ್ಳದ ತರ ಮಾಡ್ಕೋಬೇಕು. ಎಲ್ಲಾ ಬೆರಳುಗಳನ್ನ ಜೋಡಿಸ್ಕೊಳ್ಬೇಕು, ಇಲ್ಲಿ ಇಟ್ಕೋಬೇಕು. ನಿಮ್ಮ ಕೈಗಳಿಂದ ಬ್ರಹ್ಮಾಂಡದಿಂದ ಬರ್ತಾ ಇರುವಂತ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ನಿಮ್ಮ ಕೈಗಳ ಮುಖಾಂತರ ಹಣೆಯ ಭಾಗದಲ್ಲಿ ಹೋಗ್ತಾ ಇದೆ. ಹಣೆಯಲ್ಲಿರುವಂತ ಎಲ್ಲ ಸ್ನಾಯುಗಳಲ್ಲಿ, ಮೂಳೆಗಳಲ್ಲಿ, ನರಗಳಲ್ಲಿ, ಅಣುವಿನಲ್ಲಿ, ಕಣಗಳಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕಪ್ಪು 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 ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ತಗೊಂಡು ಅದು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ, ವಿಲೀನ ಆಗ್ತಾ ಇದೆ, ವಿಲೀನ ಆಗ್ತಾ ಇದೆ. ಎಲ್ಲ ನಿಮ್ಮ ಹಣೆಯಲ್ಲಿರುವಂತ ಎಲ್ಲ ಭಾಗಗಳಲ್ಲಿ ಕೂಡ, ನರಗಳಲ್ಲಿ, ಸ್ನಾಯುಗಳಲ್ಲಿ, ಮೂಳೆಗಳಲ್ಲಿ, ಬ್ಲಡ್ ಸೆಲ್ಸ್ ಗಳಲ್ಲಿ, ಅಣುವಿನಲ್ಲಿ, ಮಾಂಸಖಂಡಗಳಲ್ಲಿ, ಎಲ್ಲಾ ಭಾಗಗಳಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಎಲ್ಲವೂ ಕೂಡ ಶುದ್ಧಿಯಾಗಿ ಅಲ್ಲಿ ಪರಮಾತ್ಮನ ದಿವ್ಯ ಚೈತನ್ಯವಾದಂತಹ ಬೆಳಕು ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಎಲ್ಲೆಲ್ಲೂ ಪ್ರಕಾಶ ಪ್ರಕಾಶ, ಅಣುವಿನಲ್ಲಿ, ಕಣಗಳಲ್ಲಿ, ಮೂಳೆಗಳಲ್ಲಿ, ನರಗಳಲ್ಲಿ, ಸ್ನಾಯುಗಳಲ್ಲಿ, ಮಾಂಸಖಂಡಗಳಲ್ಲಿ, ಎಲ್ಲಾ ಕಡೆಗೂ ಕೂಡ
ಪ್ರಕಾಶ 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 ತುಂಬಿ ಹೋಗ್ತಾ ಇದೆ. ಇದೆಲ್ಲ ಘಟನೆಗಳನ್ನ ನೀವು ನಿಮ್ಮ ಮೂರನೇ ಕಣ್ಣಿನಿಂದ ನೀವು ನೋಡ್ತಾ ಬರ್ಬೇಕು. ಈ ತರ ಮಾಡ್ಬೇಕು. ಇದನ್ನ 3 ನಿಮಿಷಗಳ ಕಾಲ ನಾವು ಒಂದು ಕೇಂದ್ರದಲ್ಲಿ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕು. ಅದಾದ ನಂತರ ನೆಕ್ಸ್ಟ್ ಒಂದೊಂದೇ ಕೈಯನ್ನ ತೆಗಿಬೇಕು. ನಿಮ್ ಕಿವಿ ಹತ್ರ ಇತ್ತು ಅಂದ್ರೆ ಫಸ್ಟ್ ಒಂದು ಕಿವಿಯನ್ನು ಇಲ್ಲಿಗೆ ಹಾಕೋಬೇಕು, ಎರಡನೇ ಕಿವಿಯನ್ನ ಇಲ್ಲಿಗೆ ತಗೊಬಂದಿರ್ಬೇಕು. ಇಲ್ಲೂ ಕೂಡ ನೀವು ಅದೇ ರೀತಿಯಲ್ಲಿ ನೀವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕು. ಇದನ್ನು ಕೂಡ 3 ನಿಮಿಷ ಆಗುತ್ತೆ. ನಿಮ್ಗೆ ನಾನು ಆ ಎಲ್ಲ ಶರೀರದ ಭಾಗಗಳನ್ನ ನಾನು ನಿಮ್ಗೆ ಕಳ್ಸಿಕೊಟ್ಟಿದ್ದೀನಿ. ಅದನ್ನ ಒಂದು ಲಿಸ್ಟ್ ಮಾಡಿ ಬರ್ದಿಟ್ಕೊಳ್ಳಿ ನೀವು. ಈ ಪೂರ್ತಿ ಕಂಪ್ಲೀಟ್ ಮಾಡೋದಿಕ್ಕೆ ನಮ್ಗೆ ಮಿನಿಮಮ್ ಅಂದ್ರೆ 1.5 hour ಬೇಕಾಗತ್ತೆ. ನಾವು 1.5 hour ಒಟ್ಟಿಗೆ ಕೂತ್ಕೊಂಡು ನಾವು ಮಾಡೋದಿಕ್ಕಾಗಲ್ಲ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ಪಾರ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆದ ಹಾಗೆ ಒಟ್ಟಲ್ಲಿ ಮಾಡ್ಲೇಬೇಕು. ನಿಮ್ಗೆ ಎಷ್ಟು ಸಮಯ ಸಿಗುತ್ತೆ ಇವತ್ತು? ನೀವು 6 ಪಾರ್ಟ್ ಮಾಡಿಸ್ಕೊಳ್ತೀರಾ, ಹೀಲಿಂಗ್ ಮಾಡ್ಕೊಳ್ಳಿ. ಸಮಯ ಸಿಕ್ತಾ, ಸಂಜೆ ಸಿಕ್ತಾ, ಆಗ ಇನ್ನ 6 ಪಾರ್ಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಒಂದಿನಕ್ಕೆ ನಿಮ್ಗೆ 12 ಆಗುತ್ತೆ. ನಾಳೆ ತಗೊಳ್ತೀರಾ, ಅಥವಾ ಈ ದಿನನೇ ನಿಮ್ಗೆ 24 ಮಾಡಕ್ಕಾಗತ್ತಾ? ಒಂದೇ ದಿನನೂ ಮಾಡ್ಕೊಳ್ಬಹುದು. ಅದನ್ನ ನಾಳೆಯಿಂದ ನೀವು ಎಲ್ಲಿಂದ ನಿಲ್ಸಿರ್ತೀರಾ ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬಹುದು. ಆ ರೀತಿ ನೀವು ಸಮಯ ಸಿಕ್ಕಾಗೆ ಎಲ್ಲನೂ ಕೂಡ ಈ 24 ಪಾರ್ಟ್ಸ್ ನೀವು ಹೀಲಿಂಗ್ ಮಾಡ್ಕೊಳ್ತಾ ಬರ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಬ್ಲಾಕೇಜಸ್ ಗಳೆಲ್ಲನೂ ಕೂಡ ನಾವು ರಿಮೂವ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗಳಿಗೆ? ನಾನ್ ನಿಮ್ಗೆ ಅದನ್ನ ಮ್ಯೂಸಿಕ್ ಕೂಡ ನಾನು ನಿಮ್ಗೆ ಕಳ್ಸಿಕೊಟ್ಟಿದ್ದೀನಿ ಗ್ರೂಪ್ ಅಲ್ಲಿ. ಆಡಿಯೋನ ಅಥವಾ ವಿಡಿಯೋನ ನೀವು ಹಾಕೊಳ್ಳಿ. ನೀವು ಹಾಕೊಂಡ ಮ್ಯೂಸಿಕ್ಗೆ ಅನುಗುಣವಾಗಿ ನೀವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕಾದ್ರೆ ನೀವು ನೆಲದ ಮೇಲಾದ್ರೂ ಕುತ್ಕೋಬಹುದು, ಸೋಫಾ ಮೇಲಾದ್ರೂ ಕುತ್ಕೋಬಹುದು, ಎಲ್ಲಾದ್ರೂ ಕುತ್ಕೊಳ್ಬಹುದು. ಅಥವಾ ನೀವು ನೆಲದಲ್ಲಿ ಕುತ್ಕೊಂಡು ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ದಾದ್ರು ಮ್ಯಾಟ್ ಅನ್ನ ಹಾಕೋಬೇಕು. ಬರೀ ನೆಲದ ಮೇಲೆ ಎಲ್ಲೂ ಕುತ್ಕೊಂಡು ನೀವು ಮಾಡಬಾರ್ದು. ಯಾವ್ದಾದ್ರು ಒಂದು ಮ್ಯಾಟ್ ಅನ್ನ ಹಾಕೊಳ್ಳಿ, ಒಂದೇ ಪ್ಲೇಸ್ ಅಲ್ಲಿ ಮಾಡ್ತಾ ಬನ್ನಿ. ಈಗ ಇವತ್ತೊಂದು ಪ್ಲೇಸ್, ನಾಳೆ ಒಂದಿನ ಪ್ಲೇಸ್, ಇನ್ನೊಂದಿನ ಮತ್ತೊಂದು ಪ್ಲೇಸ್ ಅಂತ ಹೇಳಿ ಚೇಂಜ್ ಮಾಡ್ಕೋಬೇಡಿ. ನಿಮ್ಗೆ ಅನುಕೂಲವಾಗಿರುವಂತದ್ದು ನಿಮ್ಗೆ ಎಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಆ ಪ್ಲೇಸ್ ಅಲ್ಲಿ ನೀವು ಚಕ್ರ ಧ್ಯಾನನೂ ಮಾಡ್ತಾ ಬನ್ನಿ, ಹಾಗೆ ಸೆಲ್ಫ್ ಹೀಲಿಂಗ್ ಅನ್ನು ಕೂಡ ನೀವು ಮಾಡ್ಕೊಳ್ತಾ ಬನ್ನಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ನಿಮ್ಗೆ ಅನುಭವಕ್ಕೆ ಗೊತ್ತಾಗುತ್ತೆ. ನಿಮ್ಮ ಕೈಗಳೆಲ್ಲವೂ ಕೂಡ ಬಿಸಿ ಆಗ್ತಾ ಇರುತ್ತೆ, ನಿಮ್ಗೆ ಅದು ಅನುಭವ ಆಗುತ್ತೆ. ಈ ಪ್ರಾಕ್ಟಿಕಲ್ ಆಗಿ ಮಾಡ್ಬಿಟ್ಟು ನನಗೆ ಹೇಳ್ಬೇಕು ನೀವು. ಯಾಕಂದ್ರೆ ಅನುಭವ ಬಂದಾಗ್ಲೇ ಗೊತ್ತಾಗೋದಲ್ವಾ ಸರಿ ತಪ್ಪು ಅಂತ ಹೇಳಿ. ನೀವು ಮಾಡ್ಲೇ ಇಲ್ಲ ಅಂತ ಹೇಳಿದ್ರೆ ಅದ್ ರಿಸಲ್ಟ್ ನಿಮ್ಗೆ ಗೊತ್ತಾಗೋದಿಲ್ಲ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? 24 ಪಾರ್ಟ್ಸ್ ಹೀಲಿಂಗ್ ಅನ್ನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ನಾನು ನಿಮ್ಗೆ ಅಷ್ಟು ಡಿಟೇಲ್ ಆಗಿ ಮೈನ್ಯೂಟ್ ಆಗಿ ಹೇಳಿದೀನಿ. ಯಾಕಂದ್ರೆ ನಮ್ಮ ಬ್ಲಾಕೇಜಸ್ ಗಳನ್ನ ನಾವು ರಿಮೂವ್ ಮಾಡ್ಕೊಳ್ಬೇಕು ಅಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದಾದ ನಂತರ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಗಳನ್ನ ನಾವು ಸರಿ ಮಾಡ್ಕೊಳ್ಬೇಕು. ನಮ್ಮ ಎನರ್ಜಿಯನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ಸದೃಢವಾಗಿ ಇಡ್ಬೇಕು. ಅದನ್ನ ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಗಳನ್ನ ನಾವು ಸರಿ ಮಾಡ್ಕೊಳ್ಳೇಬೇಕಾಗಿದೆ. ನಾವು ಹೆಚ್ಚು ಏನ್ ಮಾಡ್ತಾ ಇದೀವಿ? ಕರಿದ ತಿಂಡಿಗಳಾಗಿರ್ಬೋದು, ಆಯಿಲ್ ಐಟಮ್ಸ್ ಆಗಿರ್ಬಹುದು, ಮಸಾಲೆಗಳಾಗಿರ್ಬಹುದು, ಮತ್ತೆ ಪ್ಯಾಕೆಡ್ ಫುಡ್ ಗಳಾಗಿರ್ಬೋದು, ಬೇಕರಿಗಳ ಐಟಮ್ಸ್ ಗಳಾಗಿರ್ಬೋದು, ಮತ್ತೆ ಮೈದಾ, ಸಕ್ಕರೆ ತುಂಬಾ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಇದೆಲ್ಲವನ್ನು ನೀವು ಕಡಿಮೆ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೋಸ್ಕರನೇ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದೆ, ದುಡ್ಡನ್ನ ರೆಡಿ ಮಾಡಿ ಇಟ್ಕೋಬಹುದು. ನೀವು ನಿಮ್ಗೆ ಎಷ್ಟು ದುಡ್ಡು ಕೊಡಕ್ಕೆ ನಿಮ್ಗೆ ಶಕ್ತಿ ಇರುತ್ತೋ ಅಷ್ಟು ದುಡ್ಡನ್ನ ಕೊಟ್ಟು ನೀವು, ಅವರಂತೂ ವೆಲ್ಕಮ್ ಮಾಡ್ತಾ ಇರ್ತಾರೆ, ಬನ್ನಿ 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 ಅಂತ ಹೇಳಿ. ಮತ್ತೆ ಇನ್ನೊಂದು ಊಟನ ನೀವೇನ್ ಮಾಡ್ಬೇಕು ಅಂದ್ರೆ ಸೂರ್ಯಾಸ್ತಮ ಒಳಗಡೆ ನಾವು ಊಟ ಮಾಡ್ಬೇಕು. ಸ್ವಲ್ಪ ಒಂದು 1/2 hour 7 ಗಂಟೆ ಒಳಗಡೆ ಊಟ ಮಾಡಿದ್ರೆ ದಿ ಬೆಸ್ಟ್. ಯಾಕೆ ಅಂತ ಹೇಳಿದ್ರೆ ಸೂರ್ಯ ಅಸ್ತ ಆಗ್ತಿದ್ದಂಗೆ ಏನಾಗುತ್ತೆ ಹೇಳಿ, ಅಗ್ನಿಯ
ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ಜಠರದಲ್ಲಿರೋದು ಯಾವ್ದು ಹೇಳಿ? ಜಠರವೂ ಕೂಡ ಜಠರಾಗ್ನಿ. ಆ ಅಗ್ನಿಯೂ ಕೂಡ ತನ್ನ ಶಕ್ತಿಯನ್ನ ಕಡಿಮೆ ಮಾಡ್ಕೊಳ್ತಾ ಬರುತ್ತೆ. ಅಗ್ನಿ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಆದಷ್ಟು ಪ್ರಯತ್ನ ಮಾಡಿ 7 ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳಿ. 7 ಗಂಟೆಗೆ ಊಟ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಆಗುತ್ತೆ ಗೊತ್ತಾ? ನಿಮ್ಮ ಊಟ ಡೈಜೆಷನ್ ಆಗುತ್ತೆ. ಡೈಜೆಷನ್ ಆಗಿ ಅದು ಕ್ಲೆನ್ಸ್ ಆಗೋದು, ಕ್ಲೀನ್ ಆಗೋದಕ್ಕೂ ಸಮಯ ಸಿಗುತ್ತೆ. ನೀವು 9 ಗಂಟೆ, 10 ಗಂಟೆ, 11 ಗಂಟೆಗೆ ಊಟ ಮಾಡಿದ್ರೆ ಅದು ಡೈಜೆಷನ್ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ? ನೀವು ತಿನ್ನೋ ಊಟ ಹೇಗಿರುತ್ತೆ? ಎಲ್ಲ ಸಾಲಿಡ್ ಐಟಮ್ ತಿಂತೀವಿ ನಾವು. ಅದು ರುಬ್ಬೋದಿಕ್ಕೆ, ಜಠರಾಗ್ನಿ ಅದನ್ನ ರುಬ್ಬೋದಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಮಿನಿಮಮ್ 6 to 9 hours ಬೇಕದಕ್ಕೆ. 1/4 ಗಂಟೆ 10 ನಿಮಿಷದಲ್ಲಿ ಹೋಗಿ ಬೆಡ್ ಮೇಲೆ ಮಲ್ಕೊಳ್ತೀವಿ ನಾವು. ನಮ್ಮ ಶರೀರದ ಎಲ್ಲ ಅಂಗಗಳು ರೆಸ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ಹೃದಯ ಒಂದು ಬಿಟ್ಟು ಇನ್ನು ಮಿಕ್ಕಿದ ಎಲ್ಲವೂ ಕೂಡ ತನ್ನ ಅಂದ್ರೆ ಕೆಲಸವನ್ನ ಮಾಡಿ ಅವು ರೆಸ್ಟ್ ನ ಮಾಡ್ತಾ ಇರುತ್ತೆ. ಅದ್ರ ಜಠರಾಗ್ನಿ ಏನಾಗಿರುತ್ತೆ? ಅದ್ರ ಕೆಲ್ಸನ ಮಾಡ್ತಾನೆ ಇರುತ್ತೆ. ಮಿಕ್ಸಿ ತರ ಅದು ರುಬ್ತಾನೆ ಇರುತ್ತೆ, ರುಬ್ತಾನೆ ಇರುತ್ತೆ, ರುಬ್ತಾನೆ ಇರುತ್ತೆ, ರುಬ್ತಾನೆ ಇರುತ್ತೆ, ರುಬ್ತಾನೆ ಇರುತ್ತೆ ಅಂತ ಹೇಳಿದ್ರೆ ಅದ್ರ ಕಾರ್ಯಕ್ಷಮತೆ ಹೇಗಾಗ್ಬೇಡ? ನಮ್ಮ ಎಲ್ಲಾ ಪ್ರಾಬ್ಲಮ್ಗಳಿಗೂ ಮೇನ್ ಕಾರಣ ಯಾವುದು ಅಂದ್ರೆ ನಮ್ಮ ಹೊಟ್ಟೆ. ಹಾಗಾಗಿ ಹೆಚ್ಚು ಹಸಿ ತರಕಾರಿಗಳನ್ನ, ಹಣ್ಣುಗಳನ್ನ, ಸೊಪ್ಪುಗಳನ್ನ, ಹಣ್ಣಿನ ಜ್ಯೂಸ್ಗಳನ್ನ ವಿತೌಟ್ ಸಕ್ಕರೆ ಕುಡಿಬೇಕು. ನಾವೆಲ್ಲ ಹೇಳೋದೇನು ಅಂತ ಹೇಳಿದ್ರೆ ಕಾಫಿ, ಟೀ ಎಲ್ಲವನ್ನು ನೀವು ಬಿಡ್ಬೇಕು. ನಿಮ್ಗೆ ಇನ್ನೊಂದು ವಿಷಯ ಎಲ್ಲ ರಿಸರ್ಚ್ ಮಾಡಿದರೆ ಹಿಂದಿನ ಕಾಲದಲ್ಲಿ ಇಷ್ಟೊಂದು ಕಾಯಿಲೆಗಳು ಇದ್ವಾ? ಇಲ್ಲ. ನಾವ್ ಯಾವಾಗ ಕಾಫಿ ಟೀನ ಕುಡಿಯೋಕೆ ಪ್ರಾರಂಭ ಮಾಡಿದ್ವಿ, ಅದು ಸಕ್ಕರೆ ಹಾಕಿ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಡೈರೆಕ್ಟ್ ಆಗಿ ನಮ್ಮ ಬೆನ್ನು, ನಮ್ಮ ಮೂಳೆಗಳನ್ನೆಲ್ಲನೂ ಕೂಡ ಅದು ಸವಿತವನ್ನಗೊಳಿಸ್ತಾ ಇದೆ ಅದು. ಮತ್ತೆ ಅಸಿಡಿಟಿ, ಗ್ಯಾಸ್ ಎಲ್ಲ ಆಗೋದಕ್ಕೆ ಮೇನ್ ರೀಸನ್ನೇ ಅದು. ಹಾಗಾಗಿ ನಿಧಾನವಾಗಿ 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 ಇವೆಲ್ಲನು ಮೈದಾವನ್ನು ಕೂಡ ನಮ್ಮ ಆಹಾರದಿಂದ ನಾವು ಅದನ್ನ ವೈಟ್ ಪಾಯ್ಸನ್ಸ್ ಗಳು ಯಾವ್ಯಾವ್ದಿದೆ ಅದೆಲ್ಲನೂ ಕೂಡ ನಾವು ತೆಗ್ದಾಕ್ಬೇಕು. ನೀವು ಕಾಫಿ ಟೀ ಕುಡಿಲೇಬೇಕು ಅಂತ ಹೇಳಿದ್ರೆ ಇದು ಬರುತ್ತಲ್ಲ ನೋಡಿ, ಡಿಕಾಕ್ಷನ್ ಬರುತ್ತಲ್ವಾ, ಬ್ಲಾಕ್ ಟೀ ಅಂತ ಕರೀತಾರೆ. ಧನಿಯಾ, ಜೀರಿಗೆ, ಶುಂಠಿ, ಆಮೇಲೆ ನಮ್ಮ ತುಳಸಿ, ಅರಿಶಿಣ ಅದೆಲ್ಲನೂ ಬಾಯ್ಲ್ ಮಾಡಿ ಸ್ವಲ್ಪ ಬೆಲ್ಲ ಹಾಕೊಂಡು ಕುಡಿತಾ ಬನ್ನಿ. ದಿಸ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಅವರ್, ನಮ್ಮ ಶರೀರದ ಬೆಸ್ಟ್ ಮೆಡಿಸಿನ್ ಸರ್. ಕಾಫಿ ಟೀನ ಬಿಡ್ಬೇಕಾಗುತ್ತೆ. ನಾಳೆಗೆ ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ ನಾನು. ಅಂದ್ರೆ ನಿಮ್ಗೆ ತುಂಬಾ ಪ್ರಿಯವಾದಂತಹ, ನೀವು ಏನ್ ತಿನ್ನೋದಿಕ್ಕೆ ತುಂಬಾ ಇಷ್ಟ ಪಡ್ತೀರಾ ಅದನ್ನ ನೀವು ತ್ಯಾಗ ಮಾಡ್ಬೇಕಾಗತ್ತೆ. ರೆಡಿಯಾಗಿ. ಅದ್ ಯಾಕೆ ಅಂತ ನಾಳೆಗೆ ಹೇಳ್ತೀನಿ. ನೀವು ತುಂಬಾ ಇಷ್ಟ ಪಡೋದು ಅದನ್ನ ಬಿಟ್ಟು ನಾನು ತಿಂದೆ ಇರೋಕೆ ಆಗಲ್ಲ ಅಂತ ನೀವೇನ್ ಅನ್ಕೊಳ್ತೀರಾ, ಅದ್ ಯಾವ್ದು ಇರ್ಬೋದು ಅಂತ ನಾಳೆವರೆಗೂ ಯೋಚನೆ ಮಾಡಿ ನಾಳೆ ನನಗೆ ನೀವು ಹೇಳ್ತಾ ಬನ್ನಿ. ಮತ್ತೆ ಊಟ ಮಾಡ್ಬೇಕಾದ್ರೆ ಊಟನೂ ಕೂಡ ನಾವು ಚಾರ್ಜ್ ಮಾಡ್ಬೇಕು. ಅಂದ್ರೆ ಎನರ್ಜಿಯನ್ನ ಬದಲಾಯಿಸಿ ನಾವು ಊಟ ಮಾಡ್ಬೇಕು. ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಅದನ್ನ ಚಾರ್ಜ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ನಾನು. ಆಹಾರ ಪದ್ಧತಿಯನ್ನ ಬದಲಾವಣೆ ಮಾಡ್ಲೇಬೇಕು. ನಿಮ್ಗೆ ಆಪ್ಷನ್ಸ್ ಇಲ್ಲ. ಆದ್ರೆ ನಿಧಾನವಾಗಿ ನೀವು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ನಮ್ಮ ಎನರ್ಜಿಯನ್ನ, ನಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂದ್ರೆ ನಮ್ಮ ಹವ್ಯಾಸಗಳು. ತುಂಬಾ ಮಾತಾಡ್ತೀವಿ, ಮಾತು 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 ಮಾತು. ನಮ್ ದೊಡ್ಡವ್ರು ಹೇಳ್ಬಿಟ್ಟಿದ್ದಾರೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಅಂದ್ರೆ ಎಲ್ಲಿ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು ಅಂತ ಹೇಳಿ ಸ್ವಲ್ಪ ಸಮಾಧಾನದಿಂದ ನಾವು ಮಾತಾಡ್ಬೇಕು. ಯಾಕಂದ್ರೆ ನಮ್ಮ ಎನರ್ಜಿ ಎಲ್ಲವೂ ಮಾತಿನಲ್ಲೇ ಖರ್ಚಾಗ್ಬಿಡ್ತಾ ಇದೆ. ಮತ್ತೆ ಬೇರೆ ಯಾವುದಕ್ಕೂ ಕೂಡ ನಾವು ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಕಡಿಮೆ ಮಾತಾಡ್ಬೇಕು,
ಮೌನ ವ್ರತವನ್ನ ಪಾಲನೆ ಮಾಡಿ, ನಮ್ಮ ಹಿಂದಿನ ಕಾಲದಲ್ಲಿ ದೊಡ್ಡ ನೋಡಿ ಹಿರಿಯರು ಗುರುಗಳು ಎಲ್ಲ ಮಾಡ್ತಾ ಇದ್ರು. ತಿಂಗಳಿಗೊಂದ್ಸಲ ವಾರಕ್ಕೊಂದ್ಸಲ ಮೌನ ವ್ರತ ಮಾಡ್ತಾ ಇದ್ರು ನೋಡಿ. ಅದ್ರ ಹಿಂದ್ಗಡೆ ಎಷ್ಟು ಸೈಂಟಿಫಿಕ್ ಆದಂತ ರೀಸನ್ಸ್ ನಮ್ಮ ಆಚರಣೆಗಳಲ್ಲೇ ಬಂದಿದೆ. ನೆಕ್ಸ್ಟ್ ಒನ್, ನಮ್ಮ ಮನೆಯನ್ನ ನಾವೇನ್ ಮಾಡ್ಬೇಕು ಅಂದ್ರೆ ನಕಾರಾತ್ಮಕ ಎನರ್ಜಿಯಿಂದ ನಾವು ರಕ್ಷಣೆಯನ್ನ ಮಾಡ್ಕೊಳ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಸಮುದ್ರದ ಉಪ್ಪಿನಿಂದ, ಕಲ್ಲುಪ್ಪು ಅಂತ ಹೇಳ್ತೀವಲ್ಲ, ಆ ಕಲ್ಲುಪ್ಪನ್ನ ಹಾಕಿ ನಾವು ಮನೆಯನ್ನ ಒರೆಸ್ತಾ ಬರ್ಬೇಕು. ಒಂದು ಚಿಟಿಕೆ ಪ್ರತಿದಿನ ನೀವು ಮನೆ ಒರೆಸ್ಬೇಕಾದ್ರೆ ಒಂದು ಚಿಟಿಕೆ ಕಲ್ಲುಪ್ಪನ್ನ ಹಾಕೊಳ್ಳಿ. ನೀವು ಅಥವಾ ನೀವು ಏನೇನ್ ಯೂಸ್ ಮಾಡ್ತೀರಾ ಅದ್ರ ಥಿಂಗ್ಸ್ ಗಳ ಜೊತೆಗೆ ಒಂದು ಚಿಟಿಕೆ ಕಲ್ಲುಪ್ಪನ್ನ ಹಾಕಿ ಮನೆಯನ್ನ ಕ್ಲೀನ್ ಮಾಡ್ತಾ ಬನ್ನಿ. ಸೆಕೆಂಡ್ ಒನ್, ನೀವು ಸ್ನಾನ ಮಾಡುವಂತ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ, ಸಮುದ್ರದ ನೀರ್ ಸಿಕ್ಕಿದ್ರೆ ಸಮುದ್ರದ ನೀರನ್ನ ಹಾಕಿ ಒಂದು ಚಿಟಿಕೆಯಷ್ಟು ಕಲ್ಲುಪ್ಪನ್ನ ಹಾಕಿ ನೀವು ಸ್ನಾನವನ್ನು ತಲೆಗೆ ಹಾಕಿದ್ರೆ ನಿಮ್ ಚಾಯ್ಸ್, ಹಾಕ್ಬೇಡಿ. ಬೇಡ ಅಂದ್ರೆ ಇಲ್ಲಿಂದ ಹಾಕಿದ್ರೆ ಸಾಕು. ನಮ್ಮ ವಿಶುದ್ಧಿ ಚಕ್ರದಿಂದ ಕೆಳಗಡೆ ಆ ನೀರನ್ನ ಹಾಕೊಂಡ್ರು ಕೂಡ ಸಾಕಾಗತ್ತೆ. ಆ ನೀರನ್ನ ಹಾಕೊಂಡು ಸ್ನಾನ ಮಾಡ್ಬೇಕಾದ್ರೆ ನಮ್ಮ ಶರೀರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಆ ನೀರು ಹೋದ ಹಾಗೆ ಎಲ್ಲವೂ ಕೂಡ ಹರಿದು ಹೋಗ್ಲಿ ಅಂತ ಹೇಳಿ ನಾವು ಒಂದು ಕಲ್ಪನೆಯನ್ನ, ವಿಜುವಲೈಸೇಷನ್ ಅನ್ನ ಮಾಡ್ಕೊಳ್ತಾ ನಾವು ಸ್ನಾನವನ್ನ ಮಾಡಿದ್ರೆ ಮುಗೀತ. ಮತ್ತೆ ಹಾಗೆ ನಮ್ಮ ಬಟ್ಟೆಗಳನ್ನ, ರೇಷ್ಮೆ ಸೀರೆ, ಕಾಸ್ಟ್ಲಿ ಬಟ್ಟೆಗಳು ಎಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ವಾಶ್ ಮಾಡಲ್ಲ. ರೇಷ್ಮೆ ಸೀರೆಗಳನ್ನ ವಾಶ್ ಮಾಡಕ್ಕಾಗುತ್ತಾ? ಏನಾಯ್ತು, ನೀವು ಪಾರ್ಟಿಗೆ ಹೋಗ್ತೀರಾ, ಫಂಕ್ಷನ್ಗೆ ಹೋಗ್ತೀರಾ, ಅಲ್ಲಿ ಎಷ್ಟು ಜನಗಳಿರ್ತಾರೆ, ಎಷ್ಟು ಪಾರ್ಟಿಗೆ ಜನಗಳು ಬಂದಿರ್ತಾರೆ, ಅವರ ಎನರ್ಜಿ ಏನಿರುತ್ತೆ ನಮಗ್ ಗೊತ್ತಿರುತ್ತಾ? ಪ್ರತಿಯೊಂದು ವಸ್ತುಗೂ ಕೂಡ ಎನರ್ಜಿನ ಅಟ್ರಾಕ್ಷನ್ ಮಾಡೇ ಮಾಡುತ್ತೆ. ಅದು ಸಜೀವನಾಗಿರ್ಬೋದು, ನಿರ್ಜೀವ ವಸ್ತುಗಳಾಗಿರ್ಬಹುದು, ಅಥವಾ ವ್ಯಕ್ತಿನೇ ಆಗಿರ್ಬಹುದು, ಎನರ್ಜಿಯನ್ನ ಅಟ್ರಾಕ್ಷನ್ ಮಾಡೇ ಮಾಡ್ತಾರೆ. ಅಂದಾಗ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಿಮ್ಮ ಸ್ಯಾರಿಗೆ ಬಂದಿರುತ್ತೆ. ಮನೆಗೆ ಬರ್ತೀರಾ, ಅದನ್ನೇನ್ ಮಾಡ್ತೀರಾ, ಸ್ವಲ್ಪ ಹಾರಾಕಕ್ಕೆ ಹಾಕ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ನೆಕ್ಸ್ಟ್ ಡೇ ತಗೊಂಡ್ ಬಂದು ನಮ್ಮ ಅಲ್ಮೇರದಲ್ಲಿ ಇಡ್ತೀರಾ. ಡೈರೆಕ್ಟ್ ಆಗಿ ನಕಾರಾತ್ಮಕ ಎನರ್ಜಿನ ತಗೊಂಡ್ ಬಂದು ಸೇಫ್ ಆಗಿ ನಮ್ಮ ಅಲ್ಮೇರದಲ್ಲಿ ನಾವು ಇಟ್ಕೊಂಡ್ವಿ. ಸೊ ಇನ್ ಮುಂದೆ ನೀವೇನ್ ಮಾಡಿ ಅಂದ್ರೆ ಯಾವುದೇ ಬಟ್ಟೆಗಳನ್ನ ನೀರಲ್ಲಾದ್ರೂ ಅದನ್ನ ಹಜ್ಜಿ ಹಾಕಿ ನೋಡ್ಕೊಳ್ಳಿ, ಅದು ವಾಶ್ ಆಗತ್ತಾ, ವಾಶ್ ಆಗಲ್ವಾ. ಇಫ್ ಇನ್ ಕೇಸ್ ಅದನ್ನ ವಾಶ್ ಮಾಡಕ್ಕಾಗಲ್ಲ ಅಂದ್ರೆ ಒಂದು ಬೌಲಿಗೆ ನೀವು ನೀರನ್ನ ತಗೊಳ್ಳಿ, ಚಿಕ್ಕ ಬೌಲಿಗೆ ಒಂದು ಚಿಟಿಕೆ ಕಲ್ಲುಪ್ಪನ್ನ ಹಾಕಿ ಆ ನೀರನ್ನು ಕರಗಿದ ಮೇಲೆ ಸ್ಪ್ರಿಂಕಲ್ ಈ ತರ ಚಿಮುಕಿಸಿ ನಿಮ್ಮ ಅಲ್ಮೇರಗಳಿಗೆಲ್ಲ, ಒಳಗಡೆ ಇರುವಂತ ಡ್ರೆಸ್ಗಳಿಗೆಲ್ಲ ನೋಡ್ಕೊಂಡು ಅದನ್ನ ಚಿಮುಕ್ಸಿ. ಇಲ್ಲಾಂದ್ರೆ ನೀರಲ್ಲಿ ವಾಶ್ ಮಾಡ್ತೀನಿ ಅಂದ್ರೆ ವೆಲ್ ಅಂಡ್ ಗುಡ್. ನೆಕ್ಸ್ಟ್ ಇನ್ ಮುಂದೆ ಈ ರೀತಿ ನೀವು ಫಾಲೋ ಅನ್ನ ಮಾಡ್ತಾ ಬನ್ನಿ. ನೆಕ್ಸ್ಟ್ ಒನ್ ಏನು ಅಂದ್ರೆ, ನಿಮ್ಮ ಮನೆಯಲ್ಲಿರುವಂತ ಹಳೇ ಥಿಂಗ್ಸ್ ಗಳು ಯಾವುದೇ ಮುರಿದೋಗಿರೋದು, ಒಡೆದೋಗಿರೋದು, ನಮ್ಮ ಅಜ್ಜಿ ಕಾಲದ್ದು, ತಾತನ ಕಾಲದ್ದು, ನಮ್ಮ ಕುಟುಂಬದವರದ್ದು ಅಂತ ಹೇಳಿ ಅದ ಯೂಸ್ ಮಾಡದೆ ಏನೇನ್ ಇಟ್ಕೊಂಡಿದೀರಾ ಅದೆಲ್ಲನೂ ಕೂಡ ದಿನದಿಂದ ರಿಮೂವ್ ಮಾಡಿ ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಬನ್ನಿ. ಅಥವಾ ಕಸದ ಇದಕ್ಕೆ ಏನ್ ಹೇಳ್ತಾರೆ, ಗುಜ್ರಿಗೆ ಹಾಕ್ತಿವಿ ಅಂದ್ರೆ ಹಾಕಿ ನೀವು. ಅದು ಒಂದೇ ಕಡೆ ಇದ್ದು ಏನಾಗ್ತಾ ಇರುತ್ತೆ ಹೇಳಿ, ನಕಾರಾತ್ಮಕ ಎನರ್ಜಿಯನ್ನ ಅದು ಎನರ್ಜಿನ ಆಕರ್ಷಣೆ ಮಾಡುತ್ತಾ ಮಾಡಲ್ವಾ? ಮಾಡುತ್ತೆ ಅಲ್ವಾ? ಅದು ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ಯೂಸ್ ಮಾಡದೆ ಇರುವಂತದ್ದು, ಒಡೆದೋಗಿರೋದು, ಬ್ರೇಕ್ ಆಗಿರೋದು ಯಾವುದೇ ಇದ್ರೂ ಕೂಡ ಸಮಯ ಸಿಕ್ಕಾಗೆ ಒಂದೇ ದಿನ ಮಾಡಕ್ ಹೋಗ್ಬೇಡಿ. ಮೇಡಮ್ ಹೇಳಿದಾರೆ ಅಂದ್ಬಿಟ್ಟು ನಾಳೆನೆ ಒಂದೇ ದಿನ ಎಲ್ಲಾನು ತಗೊಂಡು ಕೂತ್ಕೊಂಡ್ ಬಿಡ್ಬೇಡಿ. ಆಮೇಲೆ ನಿಮ್ ಮನೇಲಿ ಇರೋರೆಲ್ಲ ನನ್ನ ಹುಡ್ಕೊಂಡ್ ಬರ್ತಾರೆ, ಯಾರಪ್ಪ ಹೇಳಿದ್ದೀವ್ರು ಪುಣ್ಯಾಗಿತ್ತಿ ಅಂತ ಹೇಳ್ತಾರೆ. ನಿಮ್ಗೆ ಅನುಕೂಲ ನಾನು ಹೇಳ್ತಾ ಇದ್ದೀನಿ, ನೀವು ಎಷ್ಟು ಸರಳವಾಗಿ ಮಾಡ್ತೀರಾ. ಒಂದ್ ನಿಮಿಷ ಮೇಡಮ್, ಒಂದ್ ಸೆಕೆಂಡ್. ಇವಾಗ ಹಳೆ ಕಾಲದ್ದು ಏನದು ಈ ಕಂಚುಗಳದ್ದು ಇದೆಲ್ಲ ಇತ್ತಲ್ಲ, ಈ ಶೋ ಮುಂಚೆ ಬಳಸ್ತಾ ಇದ್ರು, ಅದ್ವಾಗ ಬಳಸಲ್ಲ. ಚಿಕ್ಕ ಚಿಕ್ಕ ಇದೆ, ದೊಡ್ಡ ದೊಡ್ಡದೆಲ್ಲ ಮೇಲೆ ಹಾಕ್ಬಿಟ್ಟಿದ್ವಿ ಕಟ್ಬಿಟ್ಟು. ಆ ಚಿಕ್ಕ ಚಿಕ್ಕ ಪಾತ್ರ ಶೋ ಇದ್ರೊಳಗೆ ಇಟ್ಟಿದ್ವಿ, ಶೋಕೇಸ್ ಅಲ್ಲಿ, ಅಡಿಗೆ ಮನೆ ಶೋಕೇಸ್ ಅಲ್ಲಿ. ಅದನ್ನ ಏನ್ ಮಾಡ್ಬೇಕು, ಅತ್ತಿಗೆ ಅವ್ರಿಗೆ ಇಷ್ಟ ಇಲ್ಲ. ಅದನ್ನ ಕ್ಲೀನ್ ಮಾಡಿದ್ರು ಅವಾಗ ಮತ್ತೆ ಕ್ಲೀನ್ ಮಾಡಿ ಅದನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನೀವು. ಅದನ್ನ ಹಾಗೆ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸಲ ಕ್ಲೀನೇ ಮಾಡದೆ ಇರೋದು, ಅದನ್ನ ಮುಟ್ಟದೇ ಇರುವಂತದ್ದು, ಆತರ ಮಾಡ್ಕೋಬೇಡಿ.
ಆದಾಗ ಈಗ 3 ಹಾದಾಗೆ ತಿಂಗಳು ಅದನ್ನ 4 ಹೊರಗಡೆ ತಿಂಗಳು ಸರ್ಫೇಸ್ ಏನ್ ಮಾಡ್ತೀವಿ. ಅದಕ್ಕೆ ಕೇಳಿದ್ದು. ಬಿಸಾಕಿಂತರಲ್ಲ ಮಕ್ಕಳು ಸೊಸೆಯವರೆಲ್ಲ ಇಷ್ಟ ಹಾಕೊಳ್ಳಲ್ವಲ್ಲ, ಅದಕ್ಕೆ ಕೇಳಿದ್ದು. ಅದು ಕಂಚು ಅದೆಲ್ಲ ಇರುತ್ತಲ್ಲ ಅದು. ಸರಿ ಸರಿ, ಒಳ್ಳೇದೇ ಥ್ಯಾಂಕ್ ಯು ಮಾಡಿ. ಮೇಡಮ್. ಥ್ಯಾಂಕ್ ಇಟ್ಕೊಳ್ಳಿ. ಯು, ಧನ್ಯವಾದ. ನಿಮ್ಗೆ ಸಮಯ ಸಿಕ್ಕ ಹಾಗೆ ಅದನ್ನ ಕ್ಲೀನ್ ಮಾಡ್ಕೊಂಡು ಅದನ್ನ ನೋಡ್ಕೊಂಡು ಅಲ್ಲಿರೋ ಡಸ್ಟ್ ಗಳೆಲ್ಲ ತೆಗೆದು ಅದನ್ನ ರೆಡಿ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್, ತಿಂಗಳಿಗೆ ಒಂದ್ಸಲ ಉಪವಾಸವನ್ನ ಮಾಡಿ. ಸಮಯ ಹೇಗ್ ಸಿಗುತ್ತೋ ಹಾಗೆ ನೋಡ್ಕೊಂಡು ಎಲ್ಲಾನು ಒಟ್ಟಿಗೆ ಫಾಲೋ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಗೆ ಅನುಕೂಲ ಆದ ಹಾಗೆ ಒಂದೊಂದು ನೀವೆಷ್ಟು ಸರಳವಾಗಿ ಇರ್ತೀರಾ, ಎಷ್ಟು ಸರಳವಾಗಿ ಮಾಡ್ತೀರಾ, ಅಷ್ಟು ನಿಮ್ಗೆ ಅನುಗ್ರಹ ನಿಮ್ಗೆ ಸಿಗ್ತಾ ಬರುತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಹೌದಾ? ಸರಿ, ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಹೋಗೋಣ. ಮತ್ತೆ ಹೀಗೇನೆ ಈ ಎನರ್ಜಿಯನ್ನ ಮಾಡ್ಕೊಳ್ತಾ ಹೀಲಿಂಗ್ ಅನ್ನ ಮಾಡ್ತಾ ಮಾಡ್ತಾ ನಮ್ಮ ರೇಖೆ ಗುರುಗಳಾದಂತಹ ಡಾಕ್ಟರ್ ಮಿಕಾಯಿ ಉಸುಯಿ ಅವರು ಏನ್ ಮಾಡ್ತಾರೆ, ಜನರಿಗೆಲ್ಲರೂ ಕೂಡ ಹೀಲಿಂಗ್ ಮಾಡ್ತಾನೆ ಇರ್ತಾರೆ. ಅವ್ರು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಚೆನ್ನಾಗ್ ಇರ್ತಾರೆ. ಮತ್ತೆ ಕೆಲವು ದಿನಗಳ ನಂತರ ಅವರು ವಾಪಸ್ ಬರ್ತಾರೆ. ಪುನಃ ಮತ್ತೆ ನನಗೆ ಪ್ರಾಬ್ಲಮ್ ಆಗಿದೆ, ಪುನಃ ನನಗೆ ಅದೇ ತರ ಆಗ್ತಾ ಇದೆ ಅಂತ ಹೇಳಿ. ಆಗ ಇವ್ರು ಯೋಚನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲರಿಗೂ ನಾನು ಹೇಳ್ಕೊಟ್ಟಿದ್ದನ್ನ ನೀವು ಫಾಲೋ ಮಾಡ್ಲಿಲ್ಲ ಅಂದ್ರೆ, ಆಹಾರ ಪದ್ಧತಿ ಆಗಿರ್ಬೋದು, ಹವ್ಯಾಸಗಳಾಗಿರ್ಬೋದು, ಈ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನ ಪಾಲನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ಮತ್ತೆ ವಾಪಸ್ ಬರುವ ಸಂಭವಗಳು ಇರುತ್ತೆ. ಅದಕ್ಕೆ ಇವರು ಸರಳವಾಗಿ ಒಂದು ಪಂಚತತ್ವಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರೇಖಿನಲ್ಲಿ ನಾವು ಹೇಳುವಂತದ್ದೇನು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ಇವತ್ತೊಂದು ದಿನ ಮಾತ್ರ, ನಾಳೆ ನೋಡ್ಕೊಳ್ಳೋಣ ಏನಾದ್ರೂ ಆಗ್ಲಿ, ಇವತ್ತೊಂದು ದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್, ಈ ಒಂದು ದಿನ ನಾನು ಚಿಂತೆ ಮಾಡೋದಿಲ್ಲ, ಚಿಂತಿಸುವುದಿಲ್ಲ. ಸೆಕೆಂಡ್, ಥರ್ಡ್ ಒನ್, ಈ ಒಂದು ದಿನ ನಾನು ಕೃತಜ್ಞನಾಗಿರುತ್ತೇನೆ. ಪರಮಾತ್ಮ ಏನೇನ್ ಕೊಟ್ಟಿರ್ತಾನಲ್ಲ ಅದಕ್ಕೆಲ್ಲದಕ್ಕೂ ಕೂಡ ನಾನು ಕೃತಜ್ಞನಾಗಿರ್ತೇನೆ. ಇವತ್ತೊಂದು ದಿನ, ಈ ಒಂದು ದಿನ ನಾನು ಯಾವುದೇ ಕೆಲಸ ಮಾಡಿದ್ರು ಪ್ರಾಮಾಣಿಕವಾಗಿರ್ತೇನೆ. ಈ ಒಂದು ದಿನ ನಾನು ಎಲ್ಲರ ಮೇಲೆ, ಅದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಲಿ, ಅವ್ರ ಜೊತೆ ನಾನು ಕರುಣೆಯಿಂದ ಇರ್ತೇನೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇವತ್ತೊಂದಿನ ನೀವು ಕೋಪ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ? ಆಟೋಮ್ಯಾಟಿಕಲಿ ನಿಮ್ಮ ಸಮಸ್ಯೆ 75% ಅಲ್ಲೇ ಕ್ಲೋಸ್ ಆಯ್ತಾ? ಮತ್ತೆ ಈ ಕೋಪ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ಉಸಿರಿನಲ್ಲಿ ಏರುಪೇರಾಗತ್ತೆ. ಜಾಸ್ತಿ ಉಸಿರನ್ನ ನಾವು ತಗೊಳ್ತೀವಿ. ನಮ್ಮ ಉಸಿರು ಅಕೌಂಟ್ ಬ್ಯಾಲೆನ್ಸ್ ಇದ್ದ ಹಾಗೆ. ಜಾಸ್ತಿ ಖರ್ಚು ಮಾಡ್ಬಿಟ್ರೆ ಏನಾಗುತ್ತೆ, ಬೇಗ ನಮ್ಮ ಆಯಸ್ಸು ಮುಗಿಯುತ್ತೆ. ಸೊ ಸ್ವಲ್ಪ ನಾನು ಇವತ್ತೊಂದು ದಿನ ನಾನು ಕೋಪ ಮಾಡ್ಕೊಳ್ದೆ ಇದ್ರೆ ಸಂಬಂಧಗಳು, ಆ ಸಿಚುವೇಶನ್ಸ್ಗಳು ಎಲ್ಲವೂ ಕೂಡ ನಾವು ಬ್ಯಾಲೆನ್ಸ್ ಆಗಿ ನಾವು ಅದನ್ನ ಮ್ಯಾನೇಜ್ ಮಾಡಬಹುದು. ಚಿಂತೆನೆ ಮಾಡಿಲ್ಲ, ಬ್ರೈನ್ ಚಿಂತೆ ಮಾಡೋದೇನು, ಬ್ರೈನ್ ಎಲ್ಲಾ ಶಕ್ತಿನ ಬರೀ ಬ್ರೈನ್ ಯೋಚನೆ ಮಾಡಕ್ಕೆ ತಗೊಂಡ್ಬಿಡ್ತಾ ಇದೆಯಲ್ಲ, ಇನ್ ಬೇರೆದಕ್ಕೆಲ್ಲ ಬೇಕಲ್ಲ ಎನರ್ಜಿ. ಚಿಂತೆನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವು ನಗ್ತಾ ಇದ್ರೆ ಆರಾಮಾಗಿರ್ಬೋದಲ್ವಾ? ಅಲ್ಲಿಂದನೇ 75% ಪ್ರಾಬ್ಲಮ್ ಸಾಲ್ವ್ ಆಯ್ತು. ಕೃತಜ್ಞನಾಗಿರ್ತೇನೆ, ನನಗೆ ಅದ್ ಸಿಕ್ಕಿಲ್ಲ, ಇದ್ ಸಿಕ್ಕಿಲ್ಲ, ಅದು ಮಾಡಿಲ್ಲ, ಇದನ್ ಮಾಡಿಲ್ಲ ಅಂತ ನಾವು ಹೇಳೋ ಬದಲು ನನ್ ಜೊತೆ ನನಗೆ ಏನೇನ್ ಇದೆ ಅಂತ ಫಸ್ಟ್ ನೋಡ್ಕೋಬೇಕಲ್ವಾ ನಾವು. ಸಮಯಕ್ಕೆ ಊಟ ಸಿಗ್ತಾ ಇದೆ, ಇರೋದಿಕ್ಕೆ ಮನೆ ಇದೆ, ಹೌದಲ್ಲ, ನಮ್ಗೆ ಬಾಂಧವ್ಯಗಳಿದೆ, ಅಕ್ಕಪಕ್ಕದವ್ರು ಇದ್ದಾರೆ, ನಮ್ಮ ರಿಲೇಟಿವ್ಸ್ ಗಳಿದ್ದಾರೆ, ನಮ್ಗೆ ಬೇಕಾದವ್ರು ಇದ್ದಾರೆ, ಸಹಾಯ ಮಾಡೋರು ಇದ್ದಾರೆ, ಒಳ್ಳೆ ಗೆಳೆತನ ಇದೆ ನಮ್ಮ ಹತ್ರ. ನಾವು ಎಷ್ಟು ನೋಡ್ಕೊಳ್ತಾ ಇದೀವಿ ನಾವು? ಅದೆಲ್ಲ ಸಿಕ್ಕಿರೋದು ಯಾರಿಂದ? ಆ ಪರಮಾತ್ಮನ ಅನುಗ್ರಹನೇ. ಒಳ್ಳೆ ಹೆಂಡತಿ ಇರ್ಬೋದು,
ಗಂಡ ಇರ್ಬೋದು, ನಮ್ಗೆ ಕುಟುಂಬ ಸಿಕ್ಕಿದೆ, ಮಕ್ಳಿದ್ದಾರೆ. ಎಷ್ಟೋ ಜನಕ್ಕೆ ಮಕ್ಳೇ ಇಲ್ಲ, ಎಷ್ಟೋ ಜನಕ್ಕೆ ಗಂಡನೇ ಇಲ್ಲ, ಎಷ್ಟೋ ಜನಕ್ಕೆ ಹೆಂಡತಿನೇ ಇಲ್ಲ, ಕೆಲವ್ರಿಗೆ ಪರಿವಾರನೇ ಇಲ್ಲ, ಕೆಲವ್ರು ಅನಾಥರಾಗಿದ್ದಾರಲ್ಲ, ಕೆಲವ್ರಿಗೆ ಇರೋದಿಕ್ಕೆ ಮನೆನೇ ಇಲ್ಲ, ಅವ್ರ ನೆಲೆನೇ ಇಲ್ಲ, ಒಂದೊತ್ತಿನ ಊಟನೂ ಸಿಗ್ತಾ ಇಲ್ಲ ಅವರಿಗೆ. ಎಷ್ಟು ಜನ ನಮ್ಮ ಸುತ್ತಮುತ್ತನೇ ಕಷ್ಟ ಪಡ್ತಾ ಇದ್ದಾರೆ ನೋಡಿ. ನಮ್ ಒಂದು ದಿನ ನಾವ್ ಆಲೋಚನೆ ಮಾಡ್ತಾ ಇದೀವ? ನೋಡಿ, ಈ ಒಂದು ದಿನ ನಾನು ಎಲ್ಲರ ಮೇಲೂ ಕರುಣೆಯಾಗಿತ್ತು ಅಂತ ಹೇಳಿದ್ರೆ, ಪ್ರೀತಿ ಗೌರವ ಸಮ್ಮಾನದಿಂದ ನಾವು ನಡ್ಕೊಂಡ್ರೆ ಅದು ಮತ್ತೆ ನಮ್ಗೆ ವಾಪಸ್ ಬರಲ್ವಾ? ನೋಡಿ, ಇಷ್ಟನ್ನ ನಾವು ಫಾಲೋ ಮಾಡ್ತಾ ಬಂತು ಅಂದ್ರೆ ನಮ್ಮ ಕರ್ಮ ಬಂಧನಗಳ ಜಾಗೃತಿ ಆಯ್ತು, ಅರಿವು ಉಂಟಾಯ್ತು ಅಂತ ಹೇಳಿದ್ರೆ ನಮ್ಮ ಕರ್ಮ ಬಂಧನಗಳು ಕಟ್ಟಾಗತ್ತೆ. ಕರ್ಮ ಬಂಧನವನ್ನ ಕಟ್ ಮಾಡಕ್ ಇರೋಂತ ಸಾಧ್ಯವಿರುವಂತದ್ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ರೇಖಿ ಮಾತ್ರ. ನೀವ್ ಎಷ್ಟೇ ವಿದ್ಯೆಗಳನ್ನ, ಯಾವುದೇ ವಿದ್ಯೆಗಳನ್ನ ಕಲೀರಿ, ಆದ್ರೆ ಇದೊಂದು ವಿದ್ಯೆ ಕಲ್ತ್ರೆ ನೀವು ಎಲ್ಲ ವಿದ್ಯೆಯನ್ನು ಕೂಡ ನೀವು ಕರಗತವನ್ನ ಮಾಡ್ಕೊಳ್ಬಹುದು. ಅದಕ್ಕೇನೆ ಹೇಳೋದು, ನಾವು ಇಲ್ಲಿ ರೇಖಿಗೆ ಬಂದ ತಕ್ಷಣ ನಮ್ಮ ಕರ್ಮ ಬಂಧನಗಳು ಕೂಡ ಕಟ್ಟಾಗುತ್ತೆ. ಯಾಕೆ ಹೇಳಿ? ನಮ್ಗೆ ಅರಿವು ಉಂಟಾಗುತ್ತೆ, ಜಾಗೃತಿಯಿಂದ ಬರ್ತೀವಿ ನಾವು. ಜಾಗೃತಿ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಕರ್ಮ ಬಂಧನ ಕಟ್ಟಾಗ್ತಾ ಇದೆ. ಕರ್ಮ ಬಂಧನದಿಂದಲೂ ಕೂಡ ನಮ್ಮನ್ನ ನಾವು ರಕ್ಷಣೆಯನ್ನ ಮಾಡ್ಕೊಳ್ಬಹುದು. ಇದನ್ನ ನಮ್ಮ ಆಚಾರದಲ್ಲೇ ಹೇಳ್ಬಿಟ್ಟಿದ್ದಾರೆ ನೋಡಿ, ಕಾಯಕವೇ ಕೈಲಾಸ, ದಯೆ ಧರ್ಮದ ಮೂಲ, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ. ನೋಡಿ, ಎಲ್ಲಾನು ನಮ್ಮಲ್ಲಿ ನಮ್ಮ ಆಚಾರ ವಿಚಾರಗಳಲ್ಲಿ ಎಲ್ಲವನ್ನು ಒಂದೊಂದೇ ಪದ ನೋಡಿ, ವಸುದೈವ ಕುಟುಂಬಕಂ. ಬೇರೆ ಯಾವ ಕಡೆನಾದ್ರೂ ಇದನ್ನ ಯೂಸ್ ಮಾಡ್ತಾರಾ? ಇಡೀ ಪ್ರಪಂಚನೇ ಒಂದು ಕುಟುಂಬ ಇದ್ದ ಹಾಗೆ. ಅಂದ್ರೆ ಎಷ್ಟು ಗಹನವಾದ, ಎಷ್ಟು ಆಳವಾದಂತ ಜ್ಞಾನವನ್ನ ಆ ಒಂದು ಪದದಲ್ಲಿ ನೋಡಿ, ನಮ್ಗೆ ಒಂದೇ ಒಂದು ಸಾಲಿನಲ್ಲಿ ಎಲ್ಲವನ್ನ ಹಿಡಿದಿಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು. ಅಷ್ಟು ಅದ್ಭುತವಾದಂತಹ ಒಂದು ಅರಿವು ಜ್ಞಾನ ನಮಗೆ ಈ ಒಂದು ರೇಖಿ ವಿದ್ಯೆಯಲ್ಲಿ ಅರ್ತ್ಕೊಳ್ತಾ ಪರಮ ತತ್ವವನ್ನ ನಾವು ಕಾಣೋದಿಕ್ಕೆ ಸಾಧ್ಯ ಆಗತ್ತೆ. ಇದಿಷ್ಟನ್ನ ನಾವು ಫಾಲೋವನ್ನ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಆರ ಲೆವೆಲ್ ಅನ್ನ ನಾವು ಇನ್ಕ್ರೀಸ್ ಅನ್ನ ನಾವು ಅದರ ಹೆಚ್ಚಿಗೆ ನಾವು ವಿಸ್ತಾರ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ನಮ್ಮ ಆರ ಲೆವೆಲ್ ಜಾಸ್ತಿ ಆಗ್ತಾ ನಾವೇನ್ ಅನ್ಕೊಳ್ತೀವಲ್ಲ ಅದೆಲ್ಲವೂ ಕೂಡ ನಮ್ಗೆ ಒಂದೊಂದಾಗಿ ಕೇಳೋಕ್ಕಿಂತ ಮುಂಚೆನೆ ಅದಾಗೋದಿಕ್ಕೆ ರೆಡಿ ಆಗ್ತಾ ಬರುತ್ತೆ. ನಿಮ್ಗೆ ಯಾವ್ದು ವಿಷಯಗಳೇ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ರೀಸನ್ಸ್ ಏನು, ಕಾರಣ ಏನು, ಅದ್ ಯಾಕೆ ಮಾಡ್ಬೇಕು, ಯಾಕೆ ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ರೆ ಯಾರ ಅವಶ್ಯಕತೆನೂ ಕೂಡ ನಿಮ್ಗೆ ಇರಲ್ಲ. ನಿಮ್ಮ ಜೀವನದ ಗುರು ನೀವೇ ಆಗ್ತೀರಿ. ಯಾರ ನನ್ ಮೇಲೂ ಕೂಡ ನೀವು ಡಿಪೆಂಡ್ ಆಗುವ ಹಾಗಿಲ್ಲ. ಎಲ್ಲ ಅಸ್ತ್ರಗಳನ್ನ ನಿಮ್ಮ ಕೈಗೆ ಕೊಡೋದು, ತಗೋಬೇಕು ಅದನ್ನ ಒಂದೇ ಕೊಂಬೆಗೆ ನೇತು ಹಾಕೊಳ್ದೇನೆ, ಬೇರೆಯವ್ರ ರೆಕ್ಕೆಗಳನ್ನು ಕಾಯ್ಕೊಳ್ದೆ ಕೂತ್ಕೊಳ್ದೇನೆ ನಿಮ್ಮ ರೆಕ್ಕೆಗಳನ್ನ ನೀವೇ ಕಟ್ಕೊಂಡು ಆಕಾಶದಲ್ಲಿ ನೀವು ಹಾರ್ಬೇಕು. ಅದು ನಮ್ಮ ಈ ರೇಖೆ ಅಭಿಯಾನದ ಮೂಲ ಉದ್ದೇಶ ಆಗಿರುವಂತದ್ದು. ಹಾಗಾಗಿ ಇಷ್ಟು ವಿಷಯಗಳು ನಿಮ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಅರ್ಥವಾಗಿದೆ ಅಂತ ಅನ್ಕೊಳ್ತೇನೆ. ಇನ್ನೇನಾದ್ರು ಡೌಟ್ಸ್ ಇದೆಯಾ? ಸರಿ, ಹಾಗಾದ್ರೆ ನಾವು